ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ರಾಯಲ್ ಎನ್ಫೀಲ್ಡ್ ಹಂಟರ್ 350 ನನ್ನ ಬೈಕ್ದು ಫಸ್ಟ್ ಸರ್ವಿಸ್ ಇದೆ. ಸೊ ಅದನ್ನ ಫಸ್ಟ್ ಸರ್ವಿಸ್ ಮಾಡ್ಸೋಣ ಅಂತ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ಅದ್ರದ್ದು ಎಷ್ಟು ಖರ್ಚಾಗತ್ತೆ ಫಸ್ಟ್ ಸರ್ವಿಸ್ದು ಮತ್ತು ಹೇಗೆ ಸರ್ವಿಸ್ ಮಾಡಿದ್ರು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ. ನೀವೇನಾದರೂ ಹಂಟರ್ 350 ತಗೊಳ್ಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಹೋಗೋಣ, ಲೆಟ್ಸ್ ಗೋ. ನೋಡಿ ಗಾಯ್ಸ್, ನಮ್ಮ ಹಂಟರ್ ರೆಡಿಯಾಗಿ ನಿಂತಿದೆ ಫಸ್ಟ್ ಸರ್ವಿಸ್ಗೆ. ಇದೆಲ್ಲ ನೋಡ್ಬೋದು ನೀವು ಯಾವ ಥರ ಇದಾಗಿದೆ. ಮಳೆಗೆ ಎಲ್ಲ ಕ್ಲೀನ್ ಆಗುತ್ತೆ ಇವತ್ತು. ಅಣ್ಣ ನಾನ್ ರೆಡಿ, ಹೋಗೋಣ. ಯೂಶ್ವಲಿ ಫಸ್ಟ್ ಸರ್ವಿಸ್ಸು 500 ಕಿಲೋಮೀಟರ್ಸ್ ಇರುತ್ತೆ. ನಂದು 450 ಪ್ಲಸ್ ಕಿಲೋಮೀಟರ್ಸ್ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದರು ಸರ್ವಿಸ್ ಸೆಂಟರ್ಗೆ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು. ಇವಾಗ 9:10 ಆಗಿದೆ ಟೈಮಿಂಗು. ಗೈಸ್, ಫೈನಲಿ ನಾನು ರೀಚ್ ಆದೆ ಕೆಂಗೇರಿ ಆರ್ಮರ್ ಮೋಟರ್ಸ್ ಸರ್ವಿಸ್ ಸೆಂಟರ್ಗೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಬರ್ಕೊತಿದ್ದಾರೆ. ಗಾಡಿ ನಂಬರು, ನಮ್ಮ ಮೊಬೈಲ್ ನಂಬರ್ ಎಲ್ಲ ತೊಗೊಂಡ್ರು. ಇವರೇ ನೋಡಿ ಮ್ಯಾನೇಜರು. ಮತ್ತೆ ಹೀಟ್ ಹೆವಿ ಆಗುತ್ತೆ ನೋಡಿ ಇಂಜಿನ್ ಇದ್ರದ್ದು. ಬೆಳಿಗ್ಗೆ ತಗೊಂಗಾಗುತ್ತೆ ಅದು ಹೆವಿ ಅಂತಲ್ಲ ಸರ್, ನಾರ್ಮಲ್ ಆಗಿ 350 ಏನು ಹೀಟ್ ಡಿಸಪಿಯರ್ ಆಗುತ್ತೆ. ನಿಮಗೆ ಜೀನ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ, ಶೂಸ್ ಎಲ್ಲ ಹಾಕಿದ್ರೆ ಗೊತ್ತಾಗಲ್ಲ. ಓಕೆ, ಹೆಂಗಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ. ಹಾಗೆ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ಜನರಲ್ ಚೆಕಪ್ಸ್, ಚೈನ್ ಕ್ಲೀನಿಂಗು ಎಲ್ಲ ಇರುತ್ತೆ. ಬೇರೆ ಕಂಪ್ಲೇಂಟ್ಸ್ ಎಲ್ಲ ನೋಡಿ ಒಂದ್ಸಲ. ಅಡ್ವೈಸರ್ ಎಲ್ಲ ರಜೆ ಹಾಕ್ಬಿಟ್ಟಿದೆ ಸರ್. ಎಲ್ಲ ರಜೆನಾ? ಮ್ಯಾನೇಜರ್ ಹೌದಾ? ಓ, ಗಾಡಿನ ಒಂದು ರೌಂಡ್ ಹೊಡೆದು ಚೆಕ್ ಮಾಡಿದ್ರು ಇವರು. ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ವೇಟ್ ಮಾಡ್ತೀರಾ? ಹಾಂ, ವೆಯ್ಟ್ ಮಾಡ್ತೀನಿ. ಎಷ್ಟೊತ್ತಾಗ್ಬೋದು? 1.5 hours. ಅಷ್ಟಲ್ಲ? ಓಕೆ. ಒಳಗಡೆ ಕೂತ್ಕೊಳ್ಳಿ. ಹೌದಾ? 1100 rupees. ಹೌದಾ? ಇದಕ್ಕೆ ಏನು, ಯಾವುದಕ್ಕೆ ಹೇಳೋದು? ಆಯಿಲು, ಆಯಿಲ್ ಫಿಲ್ಟ್ರು, ಅದು ಚೇಂಜಿಗೆ ಅಷ್ಟೇ. ಚೈನ್ ಕ್ಲೀನಿಂಗ್ ಬಿಟ್ಟಿದೆ. ಕನ್ಸ್ಯೂಮೇಬಲ್ ಚಾರ್ಜಸ್. ಓಕೆ ಓಕೆ. 1.5 hour ಆಗುತ್ತೆ ಅಂತ ಹೇಳಿದ್ರು. ಒಳಗಡೆ ಕುತ್ಕೊಳ್ಳೋಕ್ಕೂ ಎಲ್ಲ ಫೆಸಿಲಿಟೀಸ್ ಎಲ್ಲ ಇತ್ತು. ಅದನ್ನು ನೋಡ್ದಂಗೆ ಆಗುತ್ತೆ. ನಿಮ್ಗೆ ತೋರ್ಸೋಣ ಅಂತ ಒಳಗಡೆ. ಇಲ್ಲ, ಅಲ್ಲಿ ಒಳಗಡೆ ನೋಡ್ಬೋದಾ? ಕಾಣಿಸುತ್ತಾ? ಓಕೆ ಓಕೆ, ಥ್ಯಾಂಕ್ ಯು. ಹಾಂ ಸರ್. ಅದು ಎನಿ ಟೈಮ್ ಹಾಕೊಂತೀರಾ ಸರ್ ಕ್ಯಾಮ್ರಾ? ಹಾಂ, ಅದು ಇರುತ್ತೆ. ಗಾಯ್ಸ್, ಇಲ್ಲಿ ನೋಡ್ಬೋದು ನೀವು ಯಾವ ಥರ ಸಿಸ್ಟಮೆಟಿಕ್ಕಾಗಿ ಎಲ್ಲ ಇದೆ ಅಂತ. ಚೆನ್ನಾಗಿದೆ. ನ್ಯೂಸ್ ಪೇಪರ್ ಇಟ್ಟಿದ್ದಾರೆ, ಫ್ರೀ ವೈಫೈ ಇಟ್ಟಿದ್ದಾರೆ, ಸ್ಕ್ಯಾನ್ ಮಾಡ್ಕೊಬೋದು. ಹಂಗೆ ಇಲ್ಲೆಲ್ಲ ಅವ್ರ ಕ್ವಾಲಿಟಿ ರಿಪೇರ್ಸ್ ಬಗ್ಗೆ ಏನೇನು ಅವ್ರದ್ದು ಸರ್ವಿಸ್ ಮ್ಯಾನೇಜರ್ದು ಕಾಂಟ್ಯಾಕ್ಟು ಫುಲ್ ಎಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲ ನಾವು ಅವ್ರಿಗೆ ನೋಟಿಸಿಗೆ ತರ್ಬೋದು. ಫಸ್ಟು ಇವರು ವೆಹಿಕಲ್ಸ್ದು ವಾಷಿಂಗ್ ಮಾಡ್ಕೊತಾರೆ. ವಾಷಿಂಗ್ ಮಾಡಿಕೊಂಡು ಆಮೇಲೆ ಸರ್ವಿಸಿಗೆ ತೊಗೊಂಡು ಹೋಗ್ತಾರೆ. ಇವಾಗ ನೀವು ನೋಡ್ತಿದ್ದೀರಾ, ನನ್ನ ಗಾಡಿ ವಾಶ್ ಮಾಡ್ತಾ ಇದ್ದಾರೆ. ಮಾಡಿ ತೊಗೊಂಡೋದ್ರು ಸರ್ವಿಸಿಗೆ. ತುಂಬ ಬ್ರಾಂಚ್ ಇದೆ ಸರ್. ಯಲಹಂಕ ಇದೆ, 8ನೇ ಮೈಲಿದೆ ಅಲ್ವಾ? ತುಂಬ ಇದೆ. ಇದು ರೀಸೆಂಟಾಗಿ ಆಗಿತ್ತಾ? ಹಾಂ ಸರ್, 4 month ಆಯಿತು. 4 month ಆಯಿತಾ? ಓಕೆ. ಶೋರೂಮ್ ಇಲ್ಲೇ ಇದೆ ಸರ್, ಕೆಂಗೇರಿ. ಹಾಂ, ಅದೇ ಈಗ ಹೊಸದಾಗಿ ಒಂದಾಗಿದೆಯಲ್ಲ ಇದು. ಇಲ್ಲಿ ಇಲ್ಲಿ ಎಲ್ಲಿ ಹೇಳಿ? ಯಾರು ಮರ? ಉಪ್ಪುನಗರ ಇದು ಬಸ್ ಸ್ಟ್ಯಾಂಡ್ ಇದೆಯಲ್ಲ? ಹಾಂ, ಬಸ್ ಸ್ಟ್ಯಾಂಡ್ ಹತ್ರ. ಹಾಂ, ಅದೇ ಅದೇ, ಅಲ್ಲೇ ತೊಗೊಂಡಿದ್ದು ನಾನು. ಹೌದಾ? ಹಾಂ. ಹಾಯ್, ಹೇಗಿದ್ದೀರಾ? ಹಾಂ, ಚೆನ್ನಾಗಿದೆ. ಆರಾಮ ವೆಹಿಕಲ್ ಎಲ್ಲ ಚೆನ್ನಾಗಿದೆ. ಈಗ ಫಸ್ಟ್ ಸರ್ವಿಸಿಗೆ ಬಂದಿದ್ದೀನಿ. ಅದು
ಗಾಯ್ಸ್ ಇಲ್ಲಿ ಸರ್ವಿಸ್ ಸ್ಟೇಷನ್ ಒಳಗೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ವೆಹಿಕಲ್ಸ್ ಎಲ್ಲ ತುಂಬ ಇದ್ದಾವೆ. ಗಾಡಿನ ಹೇಗೆ ಮೇಲತ್ತಿ ನಿಲ್ಲಿಸಿದ್ದಾರೆ ನೋಡಿ, ಸರ್ವಿಸಿಗೆ ರೆಡಿಯಾಗಿದೆ. ಅಂತೂ ಇಂದು ನಮ್ಮ ಹಂಟರ್ನ ಸರ್ವಿಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಬಾಡಿ ಪಾರ್ಟ್ಸು ಎಲ್ಲ ತೆಗೆದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋದ್ಯಣ್ಣ? ಇವ್ರು ನೋಡಿದ್ರೆ ಏನೇನೋ ಮಾಡ್ತಾವ್ರೆ, ಬೇಗ ಬಾರಣ್ಣ. ಅದೇ ಹಂಟರ್ ಇರೋ ಇದ್ದಿನ ಫಸ್ಟ್ ಸರ್ವಿಸ್ ಅಲ್ವಾ, ಅದಕ್ಕೆ ನಿಂಗೆ ಭಯ ಆಗ್ತದೆ, ವೆಯ್ಟ್ ಮಾಡು. ಇವ್ರ ಹೆಸರು ಚೇತನ್ ಅಂತ, ಇವರೇ ನಮ್ಮ ಸರ್ವಿಸ್ ಮಾಡ್ತಾ ಇರೋದು ಹಂಟರ್ದು. ಗಾಯ್ಸ್ ಅಂತೂ ನಮ್ಮ ಹಂಟರ್ದು ಸರ್ವಿಸ್ ಆಯಿತು. ಸೊ ಹೊರಗಡೆ ಹೋಗ್ತಾ ಇದ್ದೀನಿ, ಹೊರಗಡೆ ತೊಗೊಂಡೋಗಿದ್ರಲ್ವ ನಮ್ಮ ವೆಹಿಕಲ್ನ, ನೋಡೋಕೆ ಹೋಗ್ತಾ ಇದ್ದೀನಿ ಹೇಗಾಗಿದೆ ಅಂತ. ಆಗ್ತಾಯಿದೆಯಾ ಬಿಲ್ ಆಯ್ತಾ? ನಿಮ್ಮ ಗಾಡಿಗೆ ಏನೇನು ಚೇಂಜ್ ಆಗಿದೆ ಫ್ಯಾಕ್ಟ್ರಿ ಈ ಕಡೆ? ಆಯಿಲ್ ಫಿಲ್ಟರ್ ಗ್ಲೋಬ್ ಮೂರೇ ಅಲ್ವಾ? ಏರ್ ಫಿಲ್ಟರ್ ಕ್ಲೀನಿಂಗು, ಜನರಲ್ ಚೆಕ್ ಅಷ್ಟೇ. ಓಕೆ. ಇದಕ್ಕೆ ಇದು ಹಿಂದ್ಗಡೆ ಕ್ಯಾರಿಯರ್ ಹಾಕ್ಬೋದಾ? ಅದೇ ಬ್ಯಾಕ್ ರೆಸ್ಟ್ ಇದೆ. ಬ್ಯಾಕ್ ರೆಸ್ಟ್ ಅಲ್ಲ, ಹಿಂದ್ಗಡೆ ಕ್ಯಾರಿಯರ್ ಏನಾದರೂ ಇದು ಲಾಂಗ್ ರೂಟ್ಗೆ ಬಾಕ್ಸ್ ಕಟ್ಕೊಳೋ ಥರ ಹಾಂ ಬ್ಯಾಗ್ ಹಾಕ್ಬೋದಾ? ಅದು ಹಾಕ್ಬೋದು. ಅದೇ ಇಷ್ಟು kg ವೇಟಿಸ್ ಅಂತ ಅಂದರೆ ನಮ್ಮಲ್ಲಿ ಸಿಗಲ್ಲ. ಆ ಥರ JC ರೋಡು ಹಾಂ ಹಾಂ ಅಲ್ಲೆಲ್ಲ ಇಲ್ಲಿ ಹಾಕಲ್ವಾ ನೀವು? ನಮ್ಮಲ್ಲಿ ಕ್ಯಾರಿಯರ್ ಹಾಕಲ್ಲ. ಅಂದರೆ ಬರೀ ನಾರ್ಮಲ್ ಕುಶನ್ ಥರ ಸೀಟ್ ಬ್ಯಾಕ್ ರೆಸ್ಟ್ ಬರುತ್ತಲ್ಲ, ಹಿಂಗೆಲ್ಲ ಬರುತ್ತಲ್ಲ, ಅವು ಮಾತ್ರ ಹಾಕ್ತಿರ್ತೀವಿ. ಅಲ್ಲ ಹಿಂದ್ಗಡೆ ಈ ಥರ ಒಂದು ರ್ಯಾಕ್ ಥರ ಬರುತ್ತೆ, ಕ್ಯಾರಿಯರ್ದು ಏನೂ ಬರಲ್ಲ. ಓಕೆ, ನೀವು ಹಾಕಲ್ಲ. ವಾರಂಟಿ ಏನಾದ್ರು ವೈಡ್ ಆಗುತ್ತಾ ಆ ಥರ ಹಾಕಿದ್ರೆ? ಅದೆಲ್ಲ ಏನಿಲ್ಲ. ಏನಿಲ್ಲ. ಹಾಂ, ಅಂದರೆ ಕ್ಯಾಶ್ ಕಾರ್ಡು ಮತ್ತೆ ಅದೇನಾರ ಇಂಜಿನ್ ವೇಟ್ ಗಿಟ್ ಬಿದ್ದಾಗ ಹೊರಗಡೆ ಆ ಥರ ಹಾಕ್ಕೊಂಡು. ಹಾಂ ಹಾಂ ಹಾಂ. ಆಮೇಲೆ ಇದಕ್ಕೆ ಎಷ್ಟಿದೆ ಅದು ಮಿರರ್ ಸೈಡ್ ಹಾಕಕ್ಕೆ? ಯಾವುದು ಸರ್? ಬ್ಲ್ಯಾಕ್ ಕಲರಾ ಸೈಡ್ ಮಿರರ್ಗಳು? ಮಿರರ್ ಇದೆಯಲ್ಲ ಅದನ್ನ ಈ ಕಡೆ ಇದಕ್ಕೆ ಹಾಕಕ್ಕೆ, ಎಲ್ಲಿಗೆ? ಹ್ಯಾಂಡಲ್ಗೆ ಹಾಕೋದು ಇದೆಯಾ ಅಂತ ಕೇಳಬೇಕು ಅವ್ರ ಹತ್ರ. ಸ್ಟಾಪ್ ಹಿಡಿಯೋದು. ಏಯ್ ಹಂಟರ್ದು ಬ್ಲ್ಯಾಕ್ ಮಿರರ್ ಇದೆಯಾ? ಮಿರರ್ ಹೊಸದೇ ಹ್ಯಾಂಡಲ್ಗೆ ಹಾಕೋದು, ಹೊಸದೇ. ಹಾಂ, ಎಷ್ಟು ಕಾಸ್ಟ್? ಕಾಸ್ಟ್ ಎಷ್ಟಿದೆ ಅಂತ? ಹಾಂ, ಈ ಥರ ಬರಬೇಕು ಇದು. ಮತ್ತೆ 6,450 ರುಪೀಸ್ ಇದೆ ಫಿಕ್ಸ್. ಆಮೇಲೆ ಬಿಲ್ಲಿಂಗ್ ಹಾಕ್ಸ್ಕೊಳಕ್ಕೆ ಹೋದೆ ನಾನು. ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ವಿಡಿಯೋ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ. ಬಿಲ್ಲಿಂಗ್ ಓಕೆ, ಥ್ಯಾಂಕ್ ಯು. ರೆಡಿ ಇದೆಯಲ್ಲ? ಓಕೆ, ಥ್ಯಾಂಕ್ ಯು. ಟ್ರೈ ಮಾಡಿ ಸರ್. ಇದು ಗೇಟ್ ಪಾಸ್ ಕೊಟ್ಟು ಇದಾ? ಗಾಯ್ಸ್ ನೋಡಿ, ನಮ್ಮ ಗಾಡಿ ರೆಡಿ ಆಗಿದೆ. ಹಂಟರ್ ಇಸ್ ರೆಡಿ.
ಅನೋ ಫುಲ್ ಎನರ್ಜಿ ಬಂದಂಗೆ ಆಗ್ತದೆ. ನಾಯ್ಸ್ ಬರುತ್ತಾ? ಅಂದ್ರೆ ಪಾಲಿಶ್ ಹಾಕೋಲ್ಲ ಹಾಂ 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 ಮೇಲೆ ಹಾಂ ಓಕೆ. ಹ್ಞೂ 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 ಬ್ರೇಕ್ ಆ ಥರ ಸೌಂಡ್ ಆ ಥರ ಏನಾದ್ರು ಬಂದರೆ ಹಿಡ್ದು ಬ್ರೇಕ್ ಪುಷ್ ಅಪ್ ಮಾಡಿ ಓಡಿಸಿ ಸೌಂಡ್ ಓಕೆ. ಅಷ್ಟೇ ಪ್ರಾಬ್ಲಮ್. ಹಾಂ ಸರಿ ಸರಿ ಓಕೆ. ಇನ್ನು ನೆಕ್ಸ್ಟು 5000ಗಾ? 5000 ಓಕೆ. ನಿಮ್ಮ ಮತ್ತೆ ನೀವು ಆ 500 ಕಿಲೋಮೀಟರ್ ಒಂದ್ಸಲಿ ಚೈನ್ ಲೂಪ್ ಮಾಡ್ಕೊಂಬಿಡಿ ಸರ್. 500ಗಾ? ಓಕೆ. ಲೂಪ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಆ್ಯಕ್ಚುಲಿ. ಅದು ತೊಗೊಬೇಕು ಸರ್. ಇಲ್ಲಾಂದ್ರೆ ಒಂದ್ಸಲಿ ಲೂಪ್ ಮಾಡಿದ್ರೆ 180 ರುಪೀಸ್ ತಗೋತಾರೆ. ಅದ್ರ ಬದಲು ನೀವೇ ತೊಗೊಂಡು ಮನೆ ಮಾಡ್ಕೊಬೋದು. ಎಷ್ಟಿರುತ್ತೆ ಅದಕ್ಕೆ ಒಂದು ಬಾಟಲ್ಗೆ? ಕೇಳ್ತೀನಿ ಸರ್. ಹಾಂ ಓಕೆ ಕೇಳಿ. ಗಾಯ್ಸ್, ಚೈನ್ ಲ್ಯೂಬ್ ಅಂತ ಸಿಗುತ್ತೆ. ಅದು 300 to 500 ಕಿಲೋಮೀಟರ್ಸ್ ಆಗ್ತಾ ಆಗ್ತಾ ನಾವು ಚೈನ್ಗೆ ಲೂಬ್ ಹಾಕ್ಕೊಂಡ್ರೆ ಸ್ಮೂತಾಗಿ ರನ್ ಆಗುತ್ತೆ. ಅದನ್ನೇ ಕೇಳ್ತೀನಿ ಅಂತ ಹೋದ್ರು ಇವಾಗ. ಅಲ್ವಾ? ಹ್ಞೂ ಕೆಲವೊಂದ್ಸರಿ ರನ್ನಿಂಗ್ ಆಗಬೇಕಾದ್ರೆ ಇದು ಕೋಪ್ ಇರುತ್ತಲ್ಲ ಸರ್, ಇದೆಲ್ಲ ಕಟ್ ಆಗುತ್ತೆ. ಆಮೇಲೆ ಒಂದ್ಸಲಿ ಚೈನು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಈ 500 ಒಂದ್ಸಲಿ ಲೂಬ್ರಿಕೇಶನ್ ಮಾಡ್ಕೊಂಡ್ರೆ ಆ ಥರ ಇದ್ರೆ ಪರವಾಗಿಲ್ಲ. 500 ಕಿಲೋಮೀಟರ್ಸ್ ಅಲ್ಲ? ಲೂಪ್ ಬೇಕಿತ್ತು ಸರ್. ಹಾಂ ಲೂಬ್ 500 ಕಿಲೋಮೀಟರ್ಸ್ ಸಾಕಾಗ? ಹಾಂ ಹಾಕೊಳ್ಳಿ. 500 ಇಲ್ಲ 300 250 ಕಿಲೋಮೀಟರ್ಸ್ ಹಾಕೊಂಡ್ರು ಬೆಟರೇ. ಚೆನ್ನು ಸ್ಪಾಕೆಟ್ ಎರಡು ಮೇಂಟೈನ್ ಆಗುತ್ತೆ. 500 ತುಂಬ ಲಾಂಗ್ ಆಗಿಬಿಡುತ್ತೆ. ಓಕೆ. ಇವಾಗ ಬೇಕಾ ಸರ್ ಲೂಪ್ ಬಟ್ಲು? ಹಾಂ ಎಷ್ಟಿದೆ ಅದಕ್ಕೆ? ಅದು ಕಾಸ್ಟು ಹಾಂ 350 ಅಷ್ಟೇ. ಹಾಂ ಚಿಕ್ಕದು ಕೊಡಿ ಒಂದು ನೋಡೋಣ. ಬ್ರೋ ಇದು ಈ ಥರ ಮುಂದ್ಗಡೆದು ಇದಕ್ಕೆ ಹಾಕ್ಬೋದಾ ಹಿಂಗೆ ಹೆಡ್ಲೈಟ್ಗೆ? ಇಲ್ಲಿ ಸಿಗುತ್ತಾ ಇದಕ್ಕೆ ಹಂಟರ್ಗೆ? ಹಂಟರ್ 350ಗೆ ಇಲ್ಲಿ ಹೊರಗಡೆ ತೊಗೊಂಡು ಸಿಗಲ್ಲ, ಶೋರೂಮಲ್ಲಿ ಸಿಗಲ್ಲ. ಸಿಗಲ್ವಾ? ಇದು ಲೂಪ್ ತಗೊಂಡೆ, ಚೈನ್ ಲೂಬ್ರಿಕಂಟ್ ತಗೊಂಡೆ ಇದು. ಓಕೆನಾ? ಹಾಂ ಲೂಪ್ಗೆ 200 ಆಯಿತು. ಅದನ್ನೇ ಪೇ ಮಾಡ್ತಾ ಇದ್ದೀನಿ ಇವಾಗ. ಅಂತೂ ಸರ್ವಿಸ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಫುಲ್ ಸ್ಮೂತಾಗಿ ರನ್ ಆಗ್ತಿದೆ ಗಾಡಿ. ಸ್ಮೂತಾಗಿ ರನ್ ಆಗ್ತಿದೆ ಮೊದಲಿನಗಿಂತ ಬೆಟರ್. ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ನೋಡೋಣ ಚೇಂಜ್ ಮಾಡಿದ್ದಾರೆ ಏನು ಅಂತ. ಫೈನಲ್ ಪ್ರೈಸ್ ನೋಡ್ಬೋದು ನೀವು. ಸರ್ವಿಸ್ ಎಷ್ಟಾಯಿತು ಅಂತ ಹೆಂಗಾಗಿದೆ. ಟೋಟಲ್ಲು 996 ತೊಗೊಂಡ್ರು ಸರ್ವಿಸ್ಗೆ. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು. ನೆಕ್ಸ್ಟ್ ಸರ್ವಿಸ್ಸು 5000 ಕಿಲೋಮೀಟರ್ಸ್ಗೆ. ಅದನ್ನು ತೋರಿಸ್ತೀನಿ ಹೇಗೆ ವರ್ಕ್ ಆಗ್ತಿದೆ. ರೈಡ್ ಮಾಡಿ ಫುಲ್ ರೈಡ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ಫಸ್ಟ್ ಸರ್ವಿಸ್ ಲಾಗ್ ಫಾರ್ 100 350 2025 ಟೋಕ್ಯೋ ಬ್ಲ್ಯಾಕ್ದು. ಮತ್ತೆ ಸಿಗೋಣ. ಇದೇ ಥರ ವ್ಲಾಗ್ಸ್ ಬೇಕು ಅಂದರೆ ನೆಕ್ಸ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.